ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರೇ, ನಿವೃತ್ತ ಸರ್ಕಾರಿ ನೌಕರರೇ, ಪಿಂಚಣಿದಾರರೇ, ಈ ದಿನ ಫುಲ್ ಪೆನ್ಷನ್ ಪೂರ್ಣ ಪ್ರಮಾಣದ ಪಿಂಚಣಿ ವಿಚಾರದಲ್ಲಿ ಸರ್ಕಾರಿ ನೌಕರರಿಗೆ, ನಿವೃತ್ತ ನೌಕರರಿಗೆ, ಪಿಂಚಣಿದಾರರಿಗೆ ಒಂದು ಬಂಪರ್ ಗಿಫ್ಟ್, ಭರ್ಜರಿ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು, ತೆಗೆದುಕೊಂಡು ಬಂದಿದ್ದೀನಿ. ಯಾರೆಲ್ಲ ಪೂರ್ಣ ಪ್ರಮಾಣದ ಪಿಂಚಣಿ ನಿರೀಕ್ಷೆ ಮಾಡ್ತಾ ಇದ್ರಿ, ನಿಮಗೆ ಪಿಂಚಣಿ ಸಿಕ್ಕಿರಲಿಲ್ಲ, ಅವರೆಲ್ಲರಿಗೂ ಉಪಯುಕ್ತವಾದಂತಹ ಮಾಹಿತಿ. ಹಿರಿಯ ಪಿಂಚಣಿದಾರರ ನೆರವಿಗೆ ಕರ್ನಾಟಕ ಹೈಕೋರ್ಟ್ ಧಾವಿಸಿದೆ ಅಂತಲೇ ಹೇಳ್ಬೋದು. ಇದರಿಂದ ನಿಮಗೆ ಆಗುವಂಥ ಉಪಯೋಗ ಏನು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿ ಕೊಡ್ತೀನಿ. ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ. ನೀವು ಫೇಸ್ ಮಾಡ್ತಾರಂಥ ಯಾವುದೇ ಪ್ರಾಬ್ಲಮ್ ಇರ್ಬೋದು, ವೃತ್ತಿಗೆ ಸಂಬಂಧಪಟ್ಟ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆ ಈ ಚಾನಲ್ಗೆ ಜಾಯ್ನ್ ಆಗಿ. ಸ್ನೇಹಿತರೆ, 30-40 ವರ್ಷಗಟ್ಟಲೆ ಕಷ್ಟಪಟ್ಟು ಸರ್ಕಾರಕ್ಕೋಸ್ಕರ, ಸಾರ್ವಜನಿಕರಿಗೋಸ್ಕರ ಕೆಲಸ ಮಾಡಿರ್ತೀವಿ. ನಾವು ರಿಟೈರ್ಡ್ ಆದಂಥ ಸಮಯದಲ್ಲಿ ನಮಗೆ ಸಿಗಬೇಕಾದಂಥ ನ್ಯಾಯಯುತವಾದ ಪಿಂಚಣಿ ಸಿಗದೇ ಇದ್ದಾಗ, ಪಿಂಚಣಿ ಸೌಲಭ್ಯಗಳು ಸಿಗದೇ ಇದ್ದಾಗ ನಮ್ಮ ನಿವೃತ್ತಿ ಜೀವನ ಎಷ್ಟು ಕಷ್ಟ ಆಗತ್ತೆ ಅಂತ ತಮಗೆಲ್ಲರಿಗೂ ಗೊತ್ತೇ ಇರ್ಬೋದು. ನಾವು ನಿವೃತ್ತಿಯ ವೇತನವನ್ನು ಕೇಳೋದು ನಮ್ಮ ಹಕ್ಕು, ಯಾರದ್ದು ಭಿಕ್ಷೆ ಇಲ್ಲ. ಹೈಕೋರ್ಟ್ ಕೂಡ ಹಾಗೂ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ, ಪಿಂಚಣಿ ಭಿಕ್ಷೆಯಲ್ಲ, ಅವರ ಹಕ್ಕು ಅಂತ. ಈ ಪಿಂಚಣಿಯಲ್ಲಿ ಕೆಲವೊಂದು ಅಧಿಕಾರಿಗಳು, ಸರ್ಕಾರ ನ್ಯಾಯಯುತವಾಗಿ ಕೊಡುವಂಥ ಪಿಂಚಣಿಯನ್ನು ಕೊಡದೇ ಸತಾಯಿಸ್ತಾ ಇರುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ಹೈಕೋರ್ಟ್ ಒಂದು ಐತಿಹಾಸಿಕ ತೀರ್ಪನ್ನು ನೀಡಿದೆ ಅಂತ ಹೇಳ್ಬೋದು. ಬಡ್ಡಿ ಸಹಿತ ಪೂರ್ಣ ಪಿಂಚಣಿ ನೀಡಲು ಆದೇಶವನ್ನು ನೀಡಿದೆ. ಹಿರಿಯ ವ್ಯಕ್ತಿಯ ನೆರವಿಗೆ ಧಾವಿಸಿದಂಥ ಕರ್ನಾಟಕ ಹೈಕೋರ್ಟ್ ಈ ಐತಿಹಾಸಿಕ ತೀರ್ಪು ನೀಡಿದೆ. ಬಡ್ಡಿ ಸಹಿತ ಪಿಂಚಣಿ ಕೊಡಿ ಅಂತ. ಏನು ಪ್ರಕರಣ ಅಂತ ನೋಡೋದಾದರೆ, ಪ್ರಾಧ್ಯಾಪಕರಾಗಿ 34 ವರ್ಷಗಳ ಸುದೀರ್ಘ ಸೇವೆ ಸಲ್ಲಿಸಿ ನಿವೃತ್ತರಾಗಿರುವಂತಹ 70 ವರ್ಷದ ಹಿರಿಯ ವ್ಯಕ್ತಿಯ ನೆರವಿಗೆ ಕರ್ನಾಟಕ ಹೈಕೋರ್ಟ್ ಧಾವಿಸಿದೆ. ಅವರಿಗೆ 4 ವಾರಗಳ ಒಳಗೆ, 4 ವೀಕ್ಸ್ ಒಳಗೆ ಸಂಪೂರ್ಣ ಪಿಂಚಣಿ ಪ್ರಯೋಜನ ಹಾಗೂ ಬಾಕಿ ಇರುವ ಪಿಂಚಣಿಯನ್ನು ನೀಡುವಂತೆ ಕರ್ನಾಟಕ ಸರ್ಕಾರಕ್ಕೆ ಹಾಗೂ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ನಿರ್ದೇಶನವನ್ನು ನೀಡಿದೆ. ಬೆಳಗಾವಿ ಮೂಲದ MV ದರೇಶ್ವರರವರು ಸಲ್ಲಿಸಿದ್ದ ಅರ್ಜಿ ವಿಚಾರಣೆಯನ್ನು ನಡೆಸಿದಂತಹ ಕರ್ನಾಟಕ ಹೈಕೋರ್ಟ್ನ ಗೌರವಾನ್ವಿತ ನ್ಯಾಯಾಧೀಶರಾದ ಶ್ರೀ ನಾಗಪ್ರಸನ್ನರವರಿದ್ದ ಪೀಠದಿಂದ ಈ ಐತಿಹಾಸಿಕ ತೀರ್ಪು ಬಂದಿದೆ. ರಿಟೈರ್ಡ್ ಆಗಿ 10 ವರ್ಷಗಳಾದರೂ ಕೂಡ ಇದುವರೆಗೆ ಪಿಂಚಣಿ ಹಾಗೂ ಪಿಂಚಣಿ ಸೌಲಭ್ಯವನ್ನು ಕೊಡದೆ ತತಾಯಿಸುತ್ತಿದ್ದಂಥ ಅಧಿಕಾರಿಗಳಿಗೆ ಹಾಗೂ ಕರ್ನಾಟಕ ಸರ್ಕಾರಕ್ಕೆ ಸರಿಯಾದ ಚಾಟಿಯನ್ನು ಬೀಸಿದೆ. ಇದು ಅತ್ಯುತ್ತಮ ಜಡ್ಜ್ಮೆಂಟ್ ಅಂತಲೇ ಹೇಳ್ಬೋದು ಹಿರಿಯ ಪಿಂಚಣಿದಾರರ ಪಾಲಿಗೆ. 1982 ಜೂನ್ 26 ಅರ್ಜಿದಾರರು ಸಂಗೊಳ್ಳಿ ರಾಯಣ್ಣ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ನೇಮಕಗೊಂಡರು. ಸುಮಾರು 33 ವರ್ಷಗಳ ಬಳಿಕ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯ ಮಾನ್ಯತೆಯನ್ನು ಪಡ್ಕೊಂಡ್ರು. ಅಂದಿನಿಂದ ಅರ್ಜಿದಾರರು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕರಾಗಿ ವೃತ್ತಿಯನ್ನು ಮುಂದುವರಿಸಿದ್ರು. 2015 ಆಗಸ್ಟ್ 31 ರಿಟೈರ್ಮೆಂಟ್ ಆದರು. ಆದರೆ ಇದುವರೆಗೂ ಕೂಡ ರಿಟೈರ್ಮೆಂಟ್ ಆಗಿ 10 ಇಯರ್ಸ್ ಆದರೂ ಕೂಡ ಇದುವರೆಗೂ ಅರ್ಜಿದಾರರಿಗೆ ಯಾವುದೇ ನಿವೃತ್ತಿ ಸೌಲಭ್ಯಗಳನ್ನು, ನಿವೃತ್ತಿ ವೇತನವನ್ನು ಯಾವುದನ್ನು ನೀಡದೇ ತತಾಯಿಸ್ತಾ ಇದ್ದರು. ಹೀಗಾಗಿ ಅರ್ಜಿದಾರರು, ಪರ ವಕೀಲರು ಈ ಎಲ್ಲ ಮಾಹಿತಿಗಳನ್ನು ನ್ಯಾಯಾಲಯದ ಗಮನಕ್ಕೆ ತಂದರು. ಅರ್ಜಿದಾರರು 3 ವರ್ಷಗಳು ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕರಾದ ಕಾರಣಕ್ಕೆ ನಿವೃತ್ತಿ ಸೌಲಭ್ಯಗಳನ್ನು ತಡೆ ಹಿಡಿಯಲಾಗಿದೆ. ಇದನ್ನು ಒಪ್ಪುವಂಥದ್ದಲ್ಲ. ಸುಮ್ಮನೆ ಸರ್ಕಾರ ಸತತವಾಗಿ ಅರ್ಜಿದಾರರ ಜೀವನದ ಜೊತೆ, ನಿವೃತ್ತಿಯ ಜೀವನದ ಜೊತೆ ಆಟ ಆಡ್ತಾ ಇದೆ. ಹಿರಿಯ ನಾಗರಿಕರಿಗೆ
ಹಿರಿಯ ಪಿಂಚಣಿದಾರರಿಗೆ ಸಿಗಬೇಕಾದ ಗೌರವವನ್ನು ಕೊಡ್ತಾ ಇಲ್ಲ ಅಂತ ಹೇಳಿ ವಾದವನ್ನು ಮಂಡಿಸಿದರು. ವಾದ ಹಾಗೂ ಪ್ರತಿವಾದಗಳನ್ನು ಆಲಿಸಿದಂಥ ನ್ಯಾಯಪೀಠವು ನಿವೃತ್ತಿಯ ಬಳಿಕ ಅರ್ಜಿದಾರರಿಗೆ ಸಿಗಬೇಕಾಗಿರುವಂಥ ಎಲ್ಲ ಸೌಲಭ್ಯಗಳನ್ನು ಅರ್ಜಿದಾರರು ಏನು ಪ್ರಕರಣ ದಾಖಲಿಸಿದ ದಿನದಿಂದ ಅನ್ವಯವಾಗುವಂತೆ 6% ಬಡ್ಡಿ ದರದೊಂದಿಗೆ ಪೂರ್ಣ ಪಿಂಚಣಿ ನೀಡಬೇಕು ಅಂತ ಹೇಳಿ ಆದೇಶ ನೀಡಿದೆ. ಆದೇಶ ಪ್ರತಿ ಲಭ್ಯವಾದ 15 ದಿನಗಳ ಒಳಗಾಗಿ ಪಿಂಚಣಿಯನ್ನು ಪಾವತಿಸಬೇಕು. ಪಾವತಿಸಲು ವಿಫಲರಾದರೆ ಮೊದಲು 6% ಹೇಳಿದರು, ಈಗ 9% ಅಂದರೆ 3% ಎಕ್ಸ್ಟ್ರಾ ಸೇರಿಸಿ ಬಡ್ಡಿ ಸೇರಿಸಿ ಪಿಂಚಣಿಯನ್ನು ಪಾವತಿ ಮಾಡಬೇಕು ಅಂತ ಹೇಳಿ ಆದೇಶ ಮಾಡಿದೆ. 1 ದಿನ ತಡವಾದರೂ ಕೂಡ ದಿನಕ್ಕೆ 1,000 ರೂಪಾಯಿಯಂತೆ ದಂಡ ಪಾವತಿಸಬೇಕು ಅಂತ ಹೇಳಿ ಕಾರವಾಗಿ ಸರ್ಕಾರಕ್ಕೆ ಹಾಗೂ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಗೆ ಆದೇಶವನ್ನು ಮಾಡಿದೆ. ಸ್ನೇಹಿತರೆ, ಇದೊಂದು ಪ್ರಕರಣ ಇರ್ಬೋದು, ಆದರೆ ಇಂತಹ ಹಲವಾರು ಪ್ರಕರಣಗಳನ್ನು ನಮ್ಮ ಸರ್ವಿಸಲ್ಲಿ ನೋಡಿದ್ದೀವಿ. ನಾವು ಅವ್ರ ಪರವಾಗಿ ವಾದ ಮಾಡಿ ಅವರಿಗೆ ಪಿಂಚಣಿ ಕೊಡಿಸುವಂಥ ಕೆಲಸವನ್ನು ಮಾಡಿದ್ದೀವಿ. 30 ವರ್ಷ 36 ವರ್ಷ ಸರ್ಕಾರಕ್ಕೋಸ್ಕರ ಕೆಲಸ ಮಾಡಿರುವಂಥ ಹಿರಿಯ ಜೀವಕ್ಕೆ ರಿಟೈರ್ಡ್ ಆಗಿ 10 ವರ್ಷ ಯಾವುದೇ ಸಂಬಳ ಪಿಂಚಣಿ ಇಲ್ಲ ಅಂದರೆ ಅವರ ಜೀವನ ಎಷ್ಟು ಕಷ್ಟ ಅಂತ ಗೊತ್ತಿರುತ್ತೆ. ದಯವಿಟ್ಟು ಸರ್ಕಾರದ ಆಯಕಟ್ಟಿನ ಸ್ಥಳದಲ್ಲಿರುವಂಥ ಅಧಿಕಾರಿಗಳಲ್ಲಿ ನನ್ನೊಂದು ಮನವಿ, ನೀವು ಒಂದು ದಿನ ರಿಟೈರ್ಡ್ ಆಗ್ತೀರಿ, ನಿಮಗೂ ಈ ಕಷ್ಟಗಳು ಬರ್ತವೆ. ದಯವಿಟ್ಟು ನಿವೃತ್ತ ನೌಕರರು ಪಿಂಚಣಿದಾರರ ಜೀವನದ ಜೊತೆ ಆಟ ಆಡಬೇಡಿ. ನಿವೃತ್ತಿಯ ನಂತರ ಅವರಿಗೆ ವಯೋಸಹಜ ಕಾಯಿಲೆಗಳು ಬರ್ತವೆ. ಪ್ರತಿ ತಿಂಗಳು ಟ್ರೀಟ್ಮೆಂಟು ಹಾಗೂ ಮೆಡಿಷನನ್ನು ತೆಗೆದುಕೊಳ್ಬೇಕಾಗತ್ತೆ. ಪಿಂಚಣಿ ಹಣ ಬರ್ತಾ ಇದ್ದರೆ ಅದರಲ್ಲಿ ಹೇಗೋ ಮೇಕಪ್ ಮಾಡ್ಬೋದು. ಪಿಂಚಣಿ ಹಣವನ್ನು ಬರ್ದೇ ಇದ್ದಾಗ ಬೇರೆಯವರನ್ನ ಅವಲಂಬಿಸಬೇಕಾಗತ್ತೆ. ದಯವಿಟ್ಟು ಈ ಆದೇಶವನ್ನು ಇಂಪ್ಲಿಮೆಂಟ್ ಮಾಡಿ. ಇವರೊಬ್ಬರಿಗೆ ಅಂತಲ್ಲ, ಕರ್ನಾಟಕ ರಾಜ್ಯದಲ್ಲಿರುವಂಥ ಪ್ರತಿಯೊಬ್ಬ ನಿವೃತ್ತ ನೌಕರರು ಪಿಂಚಣಿದಾರರಿಗೆ ದಯವಿಟ್ಟು ಸಕಾಲದಲ್ಲಿ ಪಿಂಚಣಿ ಕೊಡುವಂಥ ವ್ಯವಸ್ಥೆಯನ್ನು ಕರ್ನಾಟಕ ಸರ್ಕಾರ ಮಾಡಬೇಕು. ಅದರ ಜೊತೆಯಲ್ಲಿ ಕರ್ನಾಟಕ ಸರ್ಕಾರ ಬಾಕಿ ಇಟ್ಕೊಂಡಿರುವಂಥ 7ನೇ ವೇತನ ಆಯೋಗದ ಶಿಫಾರಸ್ಸಿನಂತೆ 70 ವರ್ಷದಿಂದ 80 ವರ್ಷ ವಯೋಮಿತಿಯ ಒಳಗಿರುವಂಥ ನಿವೃತ್ತ ನೌಕರರು ಹಾಗೂ ಪಿಂಚಣಿದಾರರಿಗೆ 10% ಹೆಚ್ಚುವರಿ ಪಿಂಚಣಿಯನ್ನು ತಕ್ಷಣ ಆದೇಶವನ್ನು ಹೊರಡಿಸಿ ಬಿಡುಗಡೆ ಮಾಡಬೇಕು ಅಂತ ರಾಜ್ಯ ಸರ್ಕಾರದಲ್ಲಿ ಮನವಿ ಮಾಡ್ತೀನಿ. ಹಾಗೂ 7ನೇ ವೇತನ ಆಯೋಗದ ಪ್ರಕಾರವೇ ಪಿಂಚಣಿ ಸೌಲಭ್ಯಗಳನ್ನು ಪ್ರತಿಯೊಬ್ಬರಿಗೂ ಕೊಡಬೇಕು ಅಂತ ಹೇಳಿ ಮನವಿ ಮಾಡಿಕೊಡ್ತಾ, ಈ ಮಾಹಿತಿ ತಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.